ಅಂದ್ರೆ ನಿಮ್ಮಂತ ಸಚಿವರು ಯಾಕಂದ್ರೆ ಬೇರೆ ಆಕ್ಟಿವ್ ನೀವು ಮತ್ತೆ ಪರಿಹಾರ ಹುಡುಕಕ್ಕೆ ಯೋಚನೆ ಮಾಡುವಂತ ಸ್ವಭಾವ ಇರೋರು. ಆದ್ರೆ 1.5 ವರ್ಷ ಆದ್ರೂ ಕೂಡ ಒಂದು ಕಚೇರಿಯನ್ನು ಸ್ಥಳಾಂತರ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಸ್ವಲ್ಪ ಬೇಸರದ ಸಂಗತಿ. ಅದಕ್ಕೋಸ್ಕರ ತಮ್ಮ ಗಮನಕ್ಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. ತುಂಬಾ ಜನಕ್ಕೆ ತೊಂದರೆ ಆಗ್ತಾ ಇದೆ. ಸಬ್ ರಿಜಿಸ್ಟ್ರಾರ್ ಆಫೀಸಿನ ಸ್ಥಳಾಂತರ ಮಾಡದೆ ಹೋದ್ರೆ ದಿನ ಸಾವಿರಾರು ಜನ ಅಲ್ಲಿ ಹೊರಗಡೆ ಮಳೆಯಲ್ಲಿ ಇರ್ತಾರೆ, ಬಿಸಿಲಲ್ಲಿ ಇರ್ತಾರೆ, ಮೂಲ ಸೌಕರ್ಯಗಳಿಲ್ಲ. ಹಾಗಾಗಿ ಇರೋಂತ ಎಪಿಎಂಸಿಗಾರ ಮೊದಲು ಶಿಫ್ಟ್ ಮಾಡಬೇಕು ಅಂತ ನಮ್ಗೆ ವಿನಂತಿ ಇದ್ದಿದ್ದು. 1.5 ವರ್ಷ ಆದ್ರೂ ಶಿಫ್ಟಿಂಗೇ ಆಗ್ಲಿಲ್ಲ ಅಂತ ಹೇಳಿದ್ರೆ ಹೊಸ ಕಟ್ಟಡ ಕಟ್ಟೋದನ್ನು ಕೂಡ ನಾನು ಕೇಳಿದ್ದೇನೆ. ಹೊಸ ಕಟ್ಟಡ ಕಟ್ಟಲಿಕ್ಕೆ ಸುಮಾರು ಅದಕ್ಕೆ ಬೇಕಾದಂತ ಜಾಗ ಸಿಎ ನಿವೇಶನ ಬೇಕು ಅಂತ ಸ್ಯಾಂಕ್ಷನ್ ಆಗಿದೆ. 75 ಲಕ್ಷ ರೂಪಾಯಿ ಅದಕ್ಕೆ ನೀವು ಹಣನೂ ಕೂಡ ಕೊಡಬೇಕಾಗತ್ತೆ. 75 ಲಕ್ಷನೂ ಕೊಡಬೇಕು. ಇದನ್ನ ಎಪಿಎಂಸಿ ಯಾರ್ಡಲ್ಲಿರುವಂತಹ ಜಾಗಕ್ಕೂ ಶಿಫ್ಟ್ ಮಾಡೋಕೆ ಬಹಳ ದೂರ ಏನಿಲ್ಲ. ಮತ್ತೆ ಬಸ್ ಫೆಸಿಲಿಟೀಸ್ ಇದೆ, ಎಲ್ಲದೂ ಕೂಡ ಚೆನ್ನಾಗಿದೆ, ಕಟ್ಟಡನೂ ಕೂಡ ಚೆನ್ನಾಗಿದೆ. ಆದ್ರೆ ಇರುವಂತ ಜಾಗಕ್ಕೆ ಅಲ್ಲಿಂದ ಶಿಫ್ಟ್ ಮಾಡಕ್ಕೆ ಇಷ್ಟು ದಿವಸ ಆದ್ರೆ ಹೊಸ ಕಟ್ಟಡಕ್ಕೆ ಇನ್ನೇನಾಗಬಹುದು ಅಂತ ಒಂದು ಆಲೋಚನೆ ನಮ್ಮ ಮನಸ್ಸಿಗೆ ಬರುವಂತ ಸಂಗತಿ. ಹಾಗಾಗಿ ದಯಮಾಡಿ ನಾಗರಿಕರ ಹಿತದೃಷ್ಟಿಯಿಂದ ಬಹಳ ತೊಂದರೆಗೀಡಾಗಿರುವಂತ ಈ ಒಂದು ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತ ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ವಿನಂತಿ ಮಾಡ್ತೇನೆ. ದಯಮಾಡಿ ಅದಕ್ಕೆ ಬೇಕಾದಂತ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಇದನ್ನ ತಕ್ಷಣದೊಳಗಡೆ ನಾವು ವಾಪಸ್ ಶಿವಮೊಗ್ಗಕ್ಕೆ ಇವತ್ತು ಶನಿವಾರ ಮುಗಿಸ್ತೀರಿ. ನೀವು ಸರ್ 1 ಸೆಕೆಂಡ್ ಸರ್ ಪ್ಲೀಸ್. ಮತ್ತೆ ಯಾಕೆ ಅಂತ ಹೇಳಿದ್ರೆ 1.5 ವರ್ಷ ಆಗ್ಲಿಲ್ಲ ಸರ್, ಅದಕ್ಕೋಸ್ಕರ ಅವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಹಾಗಾಗಿ ದಯಮಾಡಿ ಈಗ ಆದೇಶ ಮಾಡಿದ್ರೆ ಶಿಫ್ಟ್ ಆಗ್ತಾರೆ. ನಾವು ಶುಕ್ರವಾರ ಮುಗಿದ ತಕ್ಷಣ ಹೋಗೋದ್ರೊಳಗೆ ನಿಮ್ದು ಆದೇಶದ ಪ್ರತಿರಾರ ಸಂತೋಷ ಆಗತ್ತೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಶಿವಮೊಗ್ಗದಲ್ಲಿರುವಂತಹ ಉಪನೋಂದಣಿ ಕಚೇರಿಗೆ ನಾನೇ ಭೇಟಿ ಕೊಟ್ಟಿದ್ದೇನೆ. 6 ತಿಂಗಳು ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ, ಯಾಕೆ ಅಷ್ಟು ಇದು ಬೇಡ. ನಾನೇ ಹೋಗಿದ್ದೇನೆ ಅಲ್ಲಿ. ಅದಾದ ನಂತರ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳ ಜೊತೆಗೆ ಸಭೆಯನ್ನು ಮಾಡುವಂತ ಸಂದರ್ಭದಲ್ಲಿ ಕೂಡ ಇದು ಪ್ರಸ್ತಾಪ ಆಗಿದೆ. ಇದು ನಾನು ಕೂಡ ಅವತ್ತು ಒಪ್ಕೊಂಡಿದ್ದೇನೆ. ಇದನ್ನ ಸ್ಥಳಾಂತರ ಮಾಡುವ ಅವಶ್ಯಕತೆ ಇದೆ ಅಂತ ಸ್ಪಷ್ಟವಾಗಿ ಅಲ್ಲೂ ಒಪ್ಕೊಂಡಿದ್ದೇನೆ. ಸ್ಥಳಾಂತರ ಮಾಡ್ತೇವೆ ಅನ್ನುವಂತ ಮಾತನ್ನ ಅವತ್ತು ಶಿವಮೊಗ್ಗದಲ್ಲೇ ನಾನು ಹೇಳಿದ್ದೇನೆ, ಯಾವುದು ನಾವು ಮರ್ತಿಲ್ಲ. ತದನಂತರ ತಾವು ಪ್ರಸ್ತಾಪ ಮಾಡಿದ್ದೀರಿ, ಅವತ್ತು ಕೂಡ ನಾವು ಸಕಾರಾತ್ಮಕವಾಗಿ ಉತ್ತರ ಕೊಟ್ಟಿದ್ದೇವೆ. ಏತನ್ಮಧ್ಯ ತನ್ನದೇ ಕಚೇರಿ ಕಟ್ಟಬೇಕು ಅನ್ನುವಂತ ವಿಷಯನೂ ಬಂದಾಗ ನಮ್ಮದೇ ಸ್ವಂತ ಕಚೇರಿ ಕಟ್ಕೋಬೇಕು ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ ಎಪಿಎಂಸಿಗೆ ಶಿಫ್ಟ್ ಮಾಡಬೇಕು. ಇವೆರಡರ ನಡುವೆ ಸ್ವಲ್ಪ ಜಿಜ್ಞಾಸೆ ಆಗಿದೆ. ಅಷ್ಟೇ ಬಿಟ್ರೆ ಬೇರೆ ಯಾವ ಇದು ಇಲ್ಲ, ಇದರಲ್ಲಿ ಬೇರೆ ಆಲೋಚನೆ ಇಲ್ಲ. ಇದನ್ನ ಶಿಫ್ಟ್ ಮಾಡಬೇಕು ಅನ್ನೋದ್ರಲ್ಲಿ 100ಕ್ಕೆ 100 ನಿಮ್ಮ ಅಭಿಪ್ರಾಯ. ಎಲ್ಲಾ ಸ್ಥಳೀಯರು ಹೇಳಿದ್ದಾರೆ, ಜನಪ್ರತಿನಿಧಿಗಳು ಅವತ್ತೆಲ್ಲರೂ ಹೇಳಿದ್ರು. ಅಲ್ಲಿ ಇಕ್ಕಟ್ಟು ಇದೆ. ಮೇಲೆ ಕತ್ತಬೇಕಾದ್ರೆ ಮೆಟ್ಲುಗಳು ಬರೀ 2.5 ಅಡಿ ಅಗಲ ಇದೆ ಮೆಟ್ಲು ಮೇಲೆ ಕತ್ತು ಹೋಗ್ಲಿಕ್ಕೆ. ಮೇಲೆ ಕತ್ತಿ ಹೋದ್ಮೇಲೂ ಕೂಡ ಅಲ್ಲಿ ಇರುವಂತ ಸ್ಥಳಾವಕಾಶ ಜನ ಕೂತ್ಕೊಳ್ಳಿಕ್ಕೂ ಸಾಲ್ತಾ ಇಲ್ಲ. ಅಪ್ರೋಚೇ ಯಾರಾದ್ರೂ ಅಂಗವೈಕಲ್ಯತೆ ಇರ್ತಕ್ಕಂಥವ್ರು ಬಂದ್ರೆ ಮೊದಲನೇ ಮಾಡಿಗೆ ಹತ್ತಿ ಹೋಗ್ಲಿಕ್ಕೆ ಕಷ್ಟ ಇದೆ. ಎಲ್ಲಾ ವಿಷಯನೂ ಕೂಡ ನಮ್ಮ ಗಮನದಲ್ಲಿದೆ. ಸ್ವಲ್ಪ ನಿಮ್ ಪ್ರಕಾರ ವಿಳಂಬ ಆಗಿರಬಹುದು ಅಂತ ಸರ್ಕಾರದಲ್ಲಿ ತಮಗೂ ಗೊತ್ತಲ್ಲ. ನಾವು PWDಗೆ ಬರೆದು ಅವರು ದರ ನಿಗದಿ ಮಾಡಿಕೊಡ್ಬೇಕು. ಈಗ ಕರೆಸ್ಪಾಂಡೆನ್ಸ್ ಅಲ್ಲಿ ವಿಳಂಬ ಆಗಿರಬಹುದು, ಅದನ್ನ ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಶಿಫ್ಟ್ ಮಾಡೋದು ಖಂಡಿತ. ಆದಷ್ಟು ನಾನು IGRಗೆ ಹೇಳಿದ್ದೇನೆ, ಇಲ್ಲ ನೀವು ಓನ್ ಬಿಲ್ಡಿಂಗ್ ಕಟ್ತೀರಾ, ಎಪಿಎಂಸಿಗೆ ಶಿಫ್ಟ್ ಮಾಡ್ತೀರಾ, ಈ ವಾರದಲ್ಲಿ ತೀರ್ಮಾನ ಮಾಡಿ ಮುಂದಿನ ತಿಂಗಳು ಏನಾದ್ರೂ ಒಂದು ಆಗ್ಲೇಬೇಕು ಅಂತ ಹೇಳಿದ್ದೇನೆ ಸ್ಪಷ್ಟವಾಗಿ. IGR ಅವರು ಜವಾಬ್ದಾರಿ ತಗೊಂಡಿದ್ದಾರೆ. ಸರ್ ಮುಂದಿನ ತಿಂಗಳೊಳಗಡೆ ಏನಾದ್ರೂ ಒಂದು ಮಾಡೇ ತೀರ್ತೀವಿ ಅಂತ ಹೇಳಿದ್ದಾರೆ. ಸೊ ಖಂಡಿತವಾಗಿ ಇಲ್ಲ ಎಪಿಎಂಸಿಗೆ ಶಿಫ್ಟ್ ಮಾಡ್ತೀವಿ, ಇಲ್ಲ ಹೊಸ ಬಿಲ್ಡಿಂಗಿಗೆ ಸ್ಯಾಂಕ್ಷನ್ ಕೊಡ್ತೀವಿ. ಎರಡರಲ್ಲಿ ಒಂದು ಮುಂದಿನ ತಿಂಗಳಲ್ಲಿ ಖಂಡಿತವಾಗಿ ನಾನು ಮಾಡ್ತೇನೆ. ಓಕೆ, ನೆಕ್ಸ್ಟ್ ಆದಂತ ಸಂಗತಿ ಈಗ ಎಪಿಎಂಸಿಗೆ ಶಿಫ್ಟ್ ಮಾಡಬೇಕು. ಇದು ಮೊದಲನೇದು ಸಲಹೆ ಸರ್ಕಾರಕ್ಕೆ. ಎಪಿಎಂಸಿಗೆ ಶಿಫ್ಟ್ ಮಾಡಲೇಬೇಕು. ಅನುದಾನನು ಬಿಡುಗಡೆ ಮಾಡಿ ಹೊಸ ಬಿಲ್ಡಿಂಗು ಕಟ್ಟಬೇಕು. ಇದೇ ಬಿಲ್ಡಿಂಗ್ ಒಳಗಡೆ ಯಾಕಂದ್ರೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಆದ್ರೆ ಸ್ವಲ್ಪ ಸಮಯನೂ ಕೂಡ ತಗೊಳುತ್ತೆ. ಎಪಿಎಂಸಿ ಅದನ್ನೇ ಹೇಳ್ತೀರಿ, ಅವರು ಅಲ್ಲ ನಾನು ಹೇಳ್ತಿರೋದು ಒಂದು ಅಂತ ನಾನು ಹೇಳಿದೆ, ಅವ್ರು ಎರಡನ್ನೂ ಮಾಡಿ ಅಂತ ಇದ್ದಾರೆ. ಅವರ ಅಭಿಪ್ರಾಯವನ್ನು ಕೂಡ ತಗೊಂಡಿದ್ದೇವೆ. ನಿಮ್ಮ ಅಭಿಪ್ರಾಯನು ಗಮನದಲ್ಲಿಟ್ಕೊಂಡು ಒಂದು ತೀರ್ಮಾನ ಮಾಡ್ತೇವೆ. ನೀವು ಹೇಳಿದ ಪ್ರಕಾರನೇ ಮಾಡಕ್ ಆಗದೆ ಹೋಗ್ಬೋದು. ಆದ್ರೆ ಡೆಫಿನೆಟ್ಲಿ ನೀವು ಹೇಳಿರುವಂತಹ ಸಲಹೆಯನ್ನು ನಾವು ಗಮನದಲ್ಲಿ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ. ಎರಡನೇದಕ್ಕೆ ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.